ಸನ್ ಆಫ್ ಮುನ್ನಡದಲ್ಲಿ ರಂಗಾಯಣ ರಘು ಅವರ ಮಗ. ಸೊ ಅದೇ ಜಾಗದಲ್ಲಿ ದೇವರಾಜ್ ಸರ್ ಇದ್ದಿದ್ರೆ ಹೇಗಿರ್ತಾ ಇತ್ತು ಅಂತ. ನಾನು ನಿಜ ಹೇಳ್ತೀನಿ, ನಾನು ಮುಂಚೆನೇ ಹೇಳ್ತಾರೆ ನಿಜ ಜೀವನದಲ್ಲಿ ನಮ್ಮ ಅಪ್ಪನ ಜೊತೆ ಹೆಂಗಿದೀನಿ ನಾನು. ಅದಕ್ಕೆ ಯಾರಿಗಾದ್ರೂ ಡೌಟ್ ಇದ್ರೆ ಮನೇಲಿ ಅವ್ರ ಅಪ್ಪನ ಜೊತೆ ಪ್ರಣಾಮ್ ಹೆಂಗಿರ್ತಾನಂತ ಈ ಸಿನಿಮಾ ಬಂದ್ ನೋಡಿ. ನಾನು ರಂಗಾಯಣ ರಘು ಸರ್ ಸೇಮ್ ಹಂಗೆ. ಖುಷಿ ರವಿ ಅವರು ಯೂಶಲಿ ಯಾವ್ದೇ ಒಂದು ಕಥೆನಲ್ಲಿ ಇದ್ರೆ ಕೂಡ ಒಂದ್ ಒಳ್ಳೆ ಸ್ಟಫ್ ಇರುತ್ತೆ ಅನ್ನೋಂಥ ಮಾತಿದೆ. ನೀವು ಯಾವ್ದಾದ್ರು ಅವ್ರ ಸಿನಿಮಾಗಳು ತಗೊಳ್ಳೋದು, ದಿಯಾ ಆಗಿರ್ಬೋದು, ಕೇಸ್ ಆಫ್ ಕೊಂಡಣ್ಣ ಆಗಿರ್ಬೋದು, ಪಿಂಡಮ್ ಆಗಿರ್ಬೋದು, ಅಯ್ಯ ನಮ್ಮನೆ ಎಲ್ಲ ಅಂದ್ರೆ ನಿಮ್ಮ ಒಂದು ಗ್ರಾಫ್ ನೋಡಿದ್ರೆ ಒಂದು ಅಪ್ವರ್ಡ್ಸೇ ಇದೆ, ಎಲ್ಲೂ ಕೂಡ ಏರಿಳಿತ ಇಲ್ಲ. ಸೊ ಏನು ಫ್ಲೋ ನಲ್ಲಿ ಹೋಗ್ತೀರಾ ಅಥವಾ ತಾನಾಗೆ ಒಲ್ದು ಬರುತ್ತಾ ಅಥವಾ ಹೆಂಗೆ ಅಂತ? ಇಲ್ಲ, ಮೇ ಬಿ ಐ ಆಮ್ ಲಕ್ಕಿ ಎನಫ್ ಟು ಗೆಟ್ ಸಚ್ ಗುಡ್ ಟೀಮ್ಸ್. ಇದು ಅಷ್ಟೇ, ಸನ್ ಆಫ್ ಮುತ್ತಣ್ಣನು ಅಷ್ಟೇ ಒಂದು ಒಳ್ಳೆ ಟೀಮ್ ಇದು. ಮತ್ತೆ ಪ್ರಣಮ್ ಜೊತೆ ನಾನು ವರ್ಕ್ ಮಾಡ್ಬೇಕು ಅಂತ ಇತ್ತು. ಅಂಡ್ ದೆನ್ ಇನಿಷಿಯಲಿ ಐ ವಾಸ್ ಕ್ವೈಟ್ ನರ್ವಸ್. ಅಯ್ಯೋ ಸ್ಟಾರ್ ಮಗ ಹೆಂಗೆ ಅದು ಹೋಗುತ್ತೆ, ರ್ಯಾಪೋ ಹೆಂಗ್ ಬಿಲ್ಡ್ ಆಗುತ್ತೆ ಅಂತ. ಬಟ್ ದೆನ್ ನೋ, ಹಿ ವಾಸ್ ಸೋ ಗ್ರೌಂಡೆಡ್. ಸ್ಟಾರ್ ಮಗ ನೀವು, ಮನೆಯಲ್ಲಿ 3 ಜನ ಹೀರೋಸ್ಗಳು, ತಾವು ಹೀರೋ, ತಮ್ಮ ಬ್ರದರು, ಹಾಗೇನೆ ತಂದೆಯವರು ಕೂಡ. ಈ ರೀತಿಯಾದಂಥ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಯೂಶಲಿ ಬರೋರಿಗೆ ಕೆಲವೊಬ್ಬರು ಹೇಳ್ತಾರೆ ರೋಡ್ ಟು ದ ಇಂಡಸ್ಟ್ರಿ ತುಂಬಾ ಈಸಿ ಆಗಿರುತ್ತೆ ಅಂತ. ಅಂದ್ರೆ ಏನು ಅಷ್ಟೊಂದೆಲ್ಲ ಕಷ್ಟಪಡಬೇಕಾಗಿಲ್ಲ ಅಂತ. ಬಟ್ ಸರ್, ಇವಾಗ ನೀವು ಇವಾಗ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದಾಗ ಏನೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರಿ? ಹೇಗಿತ್ತು ರೋಡ್ ಟು ಇಂಡಸ್ಟ್ರಿ? ಈಸಿ ಇತ್ತಾ ಅಥವಾ ಕಷ್ಟ ಆಯ್ತಾ ಅಂತ? ನನಗೆ ಅಫ್ಕೋರ್ಸ್ ನೀವು ಹೇಳಿದಂಗೆ ಎಂಟ್ರಿಗೆ ಸ್ವಲ್ಪ ಈಸಿ ಆಗಿದೆ ಇರುತ್ತೆ. ನಮ್ಮ ಆಲ್ರೆಡಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಇರುತ್ತೆ, ಅದಂತೂ ನಿಜ. ಓಕೆ, ಆಯ್ತಾ. ಬಟ್ ಏನೇ ಮಾಡಿದ್ರು, ಎಷ್ಟೇ ಸೈಕಲ್ ಹೊಡೆದ್ರು, ನಿನ್ ಟ್ಯಾಲೆಂಟ್ ತೆರೆ ಮೇಲೆ ಬಂದಾಗ ಜನ ನಿನ್ನ ಒಪ್ಕೊಂಡ್ರೆ ಮಾತ್ರ ನೀವು ಉಳ್ಕೋತೀರ. ಜನ ಒಪ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಈಗ ಹೆಣ್ಮಕ್ಳು ಅಂತ ಬಂದಾಗ ಯೂಶಲಿ ತಂದೆ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ, ಗಂಡು ಮಕ್ಳಿಗೆ ತಾಯಿ ಮೇಲೆ ಪ್ರೀತಿ. ಸೊ ನಿಮ್ಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ? ಇಬ್ಬರಿಗೂ. ನಂಗೆ ಅಪ್ಪನೂ ತುಂಬಾ ಇಷ್ಟ. ಬಟ್ ಅಪ್ಪ ಚಿಕ್ಕ ವಯಸ್ಸಿಂದನೂ ನಂಗೆ ಅಪ್ಪ ಅಂದ್ರೆ ಸ್ವಲ್ಪ ಭಯ ಆ ತರ ಬೆಳ್ದಿರೋದು. ಇವಾಗ ವಿ ಕೀಪ್ ಪುಲ್ಲಿಂಗ್ ಅರ್ ಲೆಗ್ಸ್, ಅವ್ರಿಗೆ ತಮಾಷೆ ಮಾಡ್ಕೊಂಡು ಎಲ್ಲ ಇರ್ತೀವಿ. ಅಮ್ಮ ಇಸ್ ಲೈಕ್ ಏನೇ ಆದ್ರೂ ಫಸ್ಟ್ ಕಾಲ್ ಹೋಗೋದು ಅಮ್ಮ, ಹೀಗಾಗಿದೆ ಅಮ್ಮ ಅಮ್ಮ ಅಂತ. ಸೊ ಅಮ್ಮ ಇಸ್ ಲೈಕ್ ಕ್ವೈಟ್ ಸ್ವಲ್ಪ ಹತ್ರ ಕನೆಕ್ಟ್ ಜಾಸ್ತಿ. ಅಲ್ಲ, ಡಿಫ್ರೆನ್ಶಿಯೇಟ್ ಮಾಡೋದು ಕಷ್ಟ ಆತರ. ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಯುವರ್ ಫಸ್ಟ್ ಲವ್ ಇಸ್ ಯುವರ್ ಮದರ್. ಅವರು ಯಾಕಂದ್ರೆ ಅವ್ರ ಅಪ್ಪ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರು ಜಾಸ್ತಿ ಟೈಮ್ ಕೊಡಕ್ ಆಗಲ್ಲ ನಿಮ್ಗೆ, ಆಯ್ತಾ. ಸೊ ಯು ಸ್ಟಾರ್ಟ್ ಲವಿಂಗ್ ಯುವರ್ ಮದರ್ ಮೋರ್. ಅವ್ರು ಹೇಳ್ತಾರಲ್ಲ, ಅಮ್ಮ ಇಸ್ ಯುವರ್ ಫಸ್ಟ್ ಗರ್ಲ್ ಫ್ರೆಂಡ್. ಸೊ ನೀವು ಅವ್ರ ಜೊತೆನೆ ಬೆಳ್ಕೊಂಡ್ ಬಂದಿರ್ತೀರ. ಚಿಕ್ಕ ವಯಸ್ಸಿಂದ ದೊಡ್ಡವರಾಗೋ ತನಕ ಅಮ್ಮ ಬೆಸ್ಟ್ ಫ್ರೆಂಡ್, ದೊಡ್ಡವರಾದ್ಮೇಲೆ ಅಪ್ಪ ಬೆಸ್ಟ್ ಫ್ರೆಂಡ್. ಬಟ್ ಅಪ್ಪ ಅಷ್ಟೇ, ಚಿಕ್ಕ ವಯಸ್ಸಲ್ಲಿ ನಾವು ತಪ್ಪು ಮಾಡ್ಬಾರ್ದು, ಕರೆಕ್ಟ್ ಆಗಿ ಬೆಳಿಬೇಕು, ಕರೆಕ್ಟ್ ಆಗಿ ಓದ್ಬೇಕು, ಕರೆಕ್ಟ್ ಆಗಿ ಎಲ್ಲ ಕಲಿಬೇಕು ಅನ್ನೋದು ಚಿಕ್ಕ ವಯಸ್ಸಲ್ಲಿ ಅಪ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಯಾರಾದ್ರೂ ಒಬ್ರು ಇರಲೇಬೇಕಾದ್ರೆ ಕಲಿಯಕ್ಕಾಗಲ್ಲ ಜೀವನದಲ್ಲಿ. ಸೊ ಆತರ ಚಿಕ್ಕ ವಯಸ್ಸಲ್ಲಿ ಅಪ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ದೊಡ್ಡವರಾದ್ಮೇಲೆ ಐ ಥಿಂಕ್ ಅಪ್ಪ ಬಿಕಮ್ಸ್ ಯುವರ್ ಬೆಸ್ಟ್ ಫ್ರೆಂಡ್. ಹೌದು, ಬಿಕಾಸ್ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಅಪ್ಪನ ಒಳ್ಳೆ ಹೀರೋ ತರ ನೋಡ್ತಿದ್ವಿ. ಸೊ ಇವಾಗ ನಿಮ್ ತಂದೆನೇ ಹೀರೋ. ಅವರಿಂದ ಬೆಸ್ಟ್ ಪಾಠ ನೀವು ಕಲ್ತಿದ್ದು ಜೀವನದಲ್ಲಿ ಇವತ್ತಿನ ಪ್ರೆಸೆಂಟ್ ಲೈಫ್ ನಲ್ಲಿ ಅಳವಡಿಸ್ಕೊಂಡಿದ್ದೀರಾ ಅಂದ್ರೆ ಏನದು? ಅಯ್ಯೋ, ತುಂಬಾ ಇದೆ ನನಗೆ. ಬಟ್ ಬಿಗ್ಗೆಸ್ಟ್ ಅಂದ್ರೆ ನನಗೆ ತಾಳ್ಮೆ. ಜೀವನದಲ್ಲಿ ತಾಳ್ಮೆ ಅಂತೂ ತುಂಬಾ ಕಲ್ಸ್ಕೊಟ್ಟಿದ್ದಾರೆ, ತುಂಬಾ ಹೇಳ್ಕೊಟ್ಟಿದ್ದಾರೆ. ತಾಳ್ಮೆ, ಸಿಂಪ್ಲಿಸಿಟಿ ಇದೆರಡು. ಅಂಡ್ ತಾಳ್ಮೆ ಏನಕ್ಕೆ ಸ್ಟ್ರೆಸ್ ಮಾಡ್ತೀನಿ ಅಂದ್ರೆ, ಬಿಕಾಸ್ ಆಫ್ ನಂದೇ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ 2018 ನಾನು ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು. ಅದಾದ್ಮೇಲೆ ನನಗೆ ಇಷ್ಟು ವರ್ಷ ಆದ್ಮೇಲೆ ಇವಾಗ ಸೆಕೆಂಡ್ ಸಿನಿಮಾ ರಿಲೀಸ್ ಆಗಿದೆ. ಸೊ ಈ ವರ್ಷ ನಾನು ಕೆಲಸ ಮಾಡ್ತಿರ್ಲಿಲ್ಲ ಅಂತಲ್ಲ, ಕೆಲಸ ಮಾಡ್ತಾ ಇದೀನಿ. ತುಂಬಾ 4 ಸಿನಿಮಾ ಕೆಲಸ ಮಾಡಿದೀನಿ, ಅದು ಬರುತ್ತೆ ಇದಾದ್ಮೇಲೆ. ಬಟ್ ಆ ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ಒಬ್ಬ ನೀವ್ ಹೇಳಿದ್ರಿ ಸ್ಟಾರ್ ಮಗ, ಸ್ಟಾರ್ ತಮ್ಮ ಅಂತ ಎಲ್ಲ. ಸೊ ಫಸ್ಟ್ ಸಿನಿಮಾ ಆದ್ಮೇಲೆ ಇಷ್ಟೊಂದು ಗ್ಯಾಪ್ ಬಂದಾಗ ಎಲ್ಲೋ ಒಂದ್ಸತಿ ನಿಮ್ಗೆ ಸಪೋರ್ಟ್ ಇಲ್ಲ ಅಂದ್ರೆ, ಏನು ಇಲ್ಲ ಅಂದ್ರೆ ನಾವೇ ಕುಸ್ತೋಗ್ತೀವಿ. ಮೆಂಟಲಿ ಅಂತೂ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತೀವಿ. ಸೊ ಅದಾಗ ಬಿಡ್ಲೇ ಇಲ್ಲ ನಮ್ಮ ಅಪ್ಪ ಆಗ್ಲಿ, ಇಡೀ ಫ್ಯಾಮಿಲಿ. ಸೊ ಅದೊಂದು ಡ್ಯಾಡಿಯಿಂದ ನಾನು, ಅದು ಮೋರ್ ದನ್ ಹಿಮ್ ಟೀಚಿಂಗ್ ಮೀ, ಹಿ ವಾಸ್ ಲೈಕ್ ದಟ್. ಅವರೇ ತಾಳ್ಮೆಯಿಂದ ಇರ್ತಿದ್ರು. ಅವ್ರು ನಮ್ಮ ಫ್ಯಾಮಿಲಿ ಹೆಂಗೆ ಅಂದ್ರೆ, ಏನೇ ಪ್ರಾಬ್ಲಮ್ ಬರ್ಲಿ, ಏನೇ ಸೆಲೆಬ್ರೇಷನ್ ಇರ್ಲಿ, ಏನೇ ಇರ್ಲಿ, ಎಲ್ಲ ಜೊತೆಗೆ ಡಿಸ್ಕಸ್ ಮಾಡೋದು, ಎಲ್ಲ ಜೊತೆಗೆ ಡಿಸಿಷನ್ಸ್ ತಗೊಳ್ಳೋದು. ನಾವು ಇಂಡಿಪೆಂಡೆಂಟ್ ಆಗಿ ಯಾವತ್ತೂ ಹೋದ್ರೂ ಏನು ಮಾಡಿಲ್ಲ. ಸೊ ಆತರ ಒಂದು ಫ್ಯಾಮಿಲಿ. ಸೊ ಈ ತರ ಇದ್ದಾಗ ಅಪ್ಪಂಗೆ ತೊಂದರೆಗಳು ಬಂದಾಗ ಅಥವಾ ಅಪ್ಪ ಕಷ್ಟದಲ್ಲಿದ್ದಾಗ ನಾವೇ ನೋಡಿದೀವ ಅಪ್ಪನ.
ಅವರಿಂದಾನೇ ನೋಡ್ ಹೌದು, ಕಲಿಯೋದು, ಹೌದು. ತೊಂದ್ರೆ ಬಂದಾಗ್ಲೂ ಅವ್ರು ಎಷ್ಟು ಪೇಷಂಟ್ ಆಗಿದ್ರು, ಏನ್ ಮಾಡಿದ್ರು ಅಂತ ನಾವೇ ನೋಡ್ ಕಲ್ತಿದೀವಿ. ಹೌದು. ಸೊ ನಮಗ್ ಆತರ ಸಿಚುವೇಶನ್ಸ್ ಬಂದಾಗ ಅಲ್ಲೇ ಅಪ್ಪನೇ ಅಷ್ಟು ಈಸಿ ಆಗಿದೆ, ನಾವು ಈಸಿ ಅಷ್ಟೇ. ಸೊ ಇಟ್ಸ್ ಸ್ಮಾಲ್ ಥಿಂಗ್. ಸೊ ತಾಳ್ಮೆ ಅಂಡ್ ಸಿಂಪ್ಲಿಸಿಟಿ ಅಪ್ಪನ ತುಂಬಾ ಕಲ್ತ್ಕೊಂಡು. ಇವಾಗ ನೀವು ಹೇಳಿದ್ರಿ ಅಂದ್ರೆ ದಿಸ್ ಇಸ್ ಯೋರ್ ಸೆಕೆಂಡ್ ಮೂವಿ ಅಂತ, ಕುಮಾರಿ 21F ಪ್ರಾಬಬ್ಲಿ ದಟ್ ಇಸ್ ಯೋರ್ ಫಸ್ಟ್ ಮೂವಿ, ಸೆಕೆಂಡ್. ಸೊ ಆಗ ನೀವು ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡಿದಾಗ ಪ್ರಣಮ್ಗೂ ಇವಾಗ ಪ್ರಸ್ತುತ ನೀವು ನಿಮ್ಮ ಮೈಂಡ್ ಸೆಟ್ಗೂ ಏನು ಡಿಫ್ರೆನ್ಸ್ ಆಯಿತು ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂದರೆ ವಾಟ್ ವಾಸ್ ಅ ಥಾಟ್ ಪ್ರೊಸೆಸ್ ಅಂತ? ಥಾಟ್ ಪ್ರೊಸೆಸ್ ನನಗೆ ಕುಮಾರಿ 21F ನನಗೆ ಫಸ್ಟ್ ಟೈಮ್ ಬಂದಾಗ ಅಫ್ಕೋರ್ಸ್ ಅವಾಗ ನನಗೂ ಸ್ವಲ್ಪ ಥಾಟ್ ಪ್ರೊಸೆಸ್ ಬೇರೆ ತರ ಇತ್ತು. ಅವಾಗ ಸಿನಿಮಾಗಳು ಬೇರೆ ರೀತಿಯಲ್ಲಿ ಮಾಡ್ತಿದ್ರು. ಅವಾಗ ಜಾಸ್ತಿ ಆಕ್ಷನ್ ಒಲವಿತ್ತು, ಅದಕ್ಕೆ ಒಂದು ಮಾರ್ಕೆಟ್ ಇತ್ತು ಅಂಡ್ ಜನ ಒಪ್ಕೋತಾ ಇದ್ರು ಅದನ್ನ. ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಒಪ್ಕೋತಾ ಇದ್ರು. ಸೊ ಅವಾಗ ನನಗೂ ಎಲ್ಲೋ ಒಂದ್ ಕಡೆ ಆಸೆ ಇತ್ತು, ಸ್ವಲ್ಪ ಮಾಸ್ ಆಗಿ ಬರ್ಬೇಕು ಅಥವಾ ಸ್ವಲ್ಪ ತುಂಬಾ ಮಾಸ್ ಅಲ್ಲ, ಅಟ್ಲೀಸ್ಟ್ ಸ್ವಲ್ಪ ವಿತ್ ಆಕ್ಷನ್ ಇರ್ಬೇಕು ಸಿನಿಮಾ, ಒಳ್ಳೆ ಕತೆ ಇರ್ಬೇಕು, ಬಟ್ ವಿತ್ ಆಕ್ಷನ್ ಇರ್ಬೇಕು. ಅದಾದ್ಮೇಲೆ ಆತರ ಇರ್ಬೇಕಾದ್ರೆ ಒಂದು 7-8 ಸ್ಕ್ರಿಪ್ಟ್ ಕೇಳಿದ್ವಿ. ಇಲ್ಲ ಯಾವ್ದು ಇಷ್ಟ ಆಗಿಲ್ಲ ನನಗೆ, ಸೊ ಒಪ್ಕೊಂಡಿಲ್ಲ. ಕುಮಾರಿ 21F ಬಂತು. ಕುಮಾರಿ 21F ಬಂದಾಗ ನೋಡಿದ್ವಿ ಸಿನಿಮಾನ. ಹಾಗೆ ನಾನೇನು ಅಷ್ಟೇ ಮಾಡಿದ್ದೆ, ಸಿನಿಮಾ ಆತರ ಇರ್ಲಿಲ್ಲ, ಅದ್ರಲ್ಲಿ ಆಕ್ಷನ್ ಇಲ್ಲ, ಏನಿಲ್ಲ. ಸೊ ಅದ್ರಲ್ಲಿ ಮತ್ತೆ ಇದೇ ರೀತಿ ಬರ್ತಾ ಇಲ್ಲ ನನಗೆ ಅಂತೇನೋ ಅಲ್ಲೋ ಅನ್ಸ್ತು. ಸರಿ ಆಯ್ತು ಹೇಳ್ತೀವಿ, ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಬಿಟ್ವಿ. ಅವರು ವಾಪಸ್ ಬರ್ಲಿಲ್ಲ. ಸರಿ ಆಯ್ತು ಬಿಡು, ಪರವಾಗಿಲ್ಲ ಅಂತ ಬಿಟ್ರೆ ಸೆಕೆಂಡ್ ಟೈಮ್ ಮತ್ತೆ ಕುಮಾರಿ 21F ಬಂತು. ಬಟ್ ಬೇರೆ ಪ್ರೊಡ್ಯೂಸರು, ಬೇರೆ ಡೈರೆಕ್ಟರ್. ಓಕೆ, ಇದೇನಪ್ಪ ಈ ಸಿನಿಮಾ ಬೇರೆಯವ್ರು ತಗೊಂಡ್ಬಂದಿದ್ದಾರೆ, ಅವ್ರ ಹತ್ರ ಇದೆ ರೈಟ್ಸ್ ಅಂತ ಹೇಳಿದ್ರು, ಇದು ಬೇರೆಯವ್ರು ತಗೊಂಡಿದ್ದಾರೆ. ಹೌದಾ, ಇಲ್ಲ ನೋಡಿ ಏನ್ ಸಿನಿಮಾನ ಮುಂಚೆ ಬೇಡ ಅಂತ ಹೇಳಿದ್ವಿ, ಬಟ್ ಬೇರೆ ತರ ಅಷ್ಟೇ ಕತೆ ಹುಡುಕ್ತಾ ಇದೀವಿ ನಾವು ಲಾಂಚ್ ಮಾಡಕ್ಕೆ, ಸೊ ಇದು ಬೇಡ ಅಂತ ಹೇಳಿದ್ವಿ. ಸರಿ ಆಯ್ತು, 3ನೇ ಸತಿ ಬಂತು. ಮತ್ತೆ ಬೇರೆ ಪ್ರೊಡ್ಯೂಸರು, ಬೇರೆ ಡೈರೆಕ್ಟರ್. ಮತ್ತೆ ಬೇರೆ ಪ್ರೊಡ್ಯೂಸರು, ಬೇರೆ ಡೈರೆಕ್ಟರ್. ಈ ಸಿನಿಮಾ ನನ್ಗೆ ಕಚ್ಕೊಂಡಿದೆ, ನನ್ಗೆ ಬರ್ತಾ ಇದೆ ಅಂತ ಹೇಳಿದಾಗ ಮತ್ತೆ ಒಂದ್ ಸೆಕೆಂಡ್ ಸರಿ ಆಯ್ತು ಸರ್, ಒಂದ್ 2 ದಿವಸ ಕೊಡಿ ಹೇಳ್ತೀನಿ ಅಂತ ಟೈಮ್ ತಗೊಂಡು ಯೋಚನೆ ಮಾಡಿ ಇದೇನ್ ಮತ್ತೆ ಬರ್ತಾ ಇದೆಯಲ್ಲ, ಮಾಡೇ ಬಿಡೋದ ಸಿನಿಮಾ, ನನ್ಗೆ ಬರ್ತಾ ಇದೆಯಲ್ಲ ಅಂತ. ಸರಿ ಆಯ್ತು, ಸರಿ ಅವ್ರು ವಾಪಸ್ ಬರ್ಲಿ, ಆಮೇಲೆ ಮಾತಾಡೋಣ. ಅವರು ಬರ್ಲಿಲ್ಲ ವಾಪಸ್. ಫೋರ್ತ್ ಟೈಮ್ ದೇಕೆಮ್ಮ, ಕೊನೆಗೆ ಫೋರ್ತ್ ಟೈಮ್ ಡೈರೆಕ್ಟ್ ಸುಕುಮಾರ್ ಸರ್ ಡೈರೆಕ್ಟ್ ಡ್ಯಾಡಿಗೆ ಫೋನ್ ಮಾಡೋದು. ಸುಕುಮಾರ್ ಸರ್ ಕಾಲ್ ಡ್ಯಾಡ್, ಲೈಕ್ ಸರ್ ಇದು ಈ ತರ ನಾನು ಅಸ್ಟೆಂಟೇ ಮಾಡ್ತಾ ಇರೋದು ಸಿನಿಮಾನ, ಸೊ ನಿಮ್ ಮಗ ಕರೆಕ್ಟ್ ಆಗಿ ಸೂಟ್ ಆಗ್ತಾನೆ, ಅದಕ್ಕೆ ನಾನು ನೋಡಿದೀನಿ, ಫೋಟೋಸ್ ಎಲ್ಲ ನೋಡಿದೀನಿ, ಚೆನ್ನಾಗಿರ್ತಾನೆ ಅದಕ್ಕೆ ಅಂತ ಹೇಳಿದ್ರು. ಡ್ಯಾಡಿ ಅವಾಗ ಹೇಳಿದ್ರು, ಸರ್ ಇದು 4ನೇ ಸತಿ ಬರ್ತಾರೆ ಸರ್ ಅವ್ರಿಗೆ. ಸೊ 3 ಸತಿ, ಆಮೇಲೆ ಬೇರೆ 3 ಸತಿನೂ ಬೇರೆ ಬೇರೆಯವ್ರು ಬಂದಿದ್ರು. ಸೊ ಅವ್ರ ಹತ್ರ ಸ್ಕ್ರಿಪ್ಟ್ ರೈಟ್ಸ್ ಅವ್ರ ಹತ್ರ ಇದೆ ಅಂತ ಹೇಳ್ಕೊಂಡ್ ಬಂದಿದ್ರು. ಇಲ್ಲ ಸರ್, ರೈಟ್ಸ್ ನನ್ನ ಹತ್ರನೇ ಇದೆ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಾ ಇರೋದು ಶ್ರೀಮಾನ್ ಅಂತ, ಟೆನ್ಷನ್ ತಗೋಬೇಡಿ, ತುಂಬಾ ಚೆನ್ನಾಗುತ್ತೆ, ನೀವು ಮಾಡಿ. ನನ್ ಮಗನ್ ಮಾಡೇ ಬೇಡ, ಸುಕುಮಾರ್ ಸರ್ ಹೇಳಿದ್ದಾರೆ 4ನೇ ಸತಿ ನನ್ಗೆ ಬಂದಿದೆ ಅಂತ ಮಾಡಿದ್. ಅದಾದ್ಮೇಲೆ ಬಟ್ ಪ್ರೊಡ್ಯೂಸರ್ಸ್ ವೀಕ್, ಪ್ರಮೋಷನ್ಸ್ ಕರೆಕ್ಟ್ ಆಗಿಲ್ಲ, ಯಾರಿಗೂ ಗೊತ್ತಿಲ್ಲ ಸಿನಿಮಾ ರಿಲೀಸ್ ಆಯ್ತು ಅಂತ, ಸಾಕಷ್ಟು ತುಂಬಾ ಕಾರಣಗಳಿದೆ. ಸೊ ಹಂಗಾಗಿದ್ದು ಸಿನಿಮಾ. ಬಟ್ ನೌ ಥಾಟ್ ಪ್ರಾಸೆಸ್ ವೈಸ್ ನನಗೆ ಐಡಿಯಾನೇ ಬೇರೆ. ನನಗೆ ಐಡಿಯಾ ಆತರ ಇಲ್ಲ. ನನ್ನ 7 ವರ್ಷದಲ್ಲಿ ಸಿನಿಮಾಗಳು ನೋಡ್ಕೊಂಡು ಯಾವ ರೀತಿ ಸಿನಿಮಾ ಜನ ಇಷ್ಟ ಪಡ್ತಿದ್ದಾರೆ, ಯಾವ ರೀತಿ ಸಿನಿಮಾಗಳು ನಾನು ಇಷ್ಟ ಪಡ್ತಾ ಇದೀನಿ. ಒಬ್ಬ ಆಡಿಯನ್ಸ್ ಗೆ ಸಿನಿಮಾ ಬೆಳೀತಾ ಪ್ರತಿ ದಿವಸ ಸಿನಿಮಾ ಚೇಂಜ್ ಆಗ್ತಾನೆ ಇರುತ್ತೆ, ಬೇರೆ ಬೇರೆ ಇಮೋಷನ್ ಇರುತ್ತೆ, ಬೇರೆ ಬೇರೆ ಎಲಿಮೆಂಟ್ ಇರುತ್ತೆ. ಅಂಡ್ ಸೊ ಆ ರೀತಿಯಲ್ಲಿ ಐ ಥಿಂಕ್ ನನ್ನ ಥಾಟ್ ಪ್ರೊಸೆಸ್ ತುಂಬಾ ಬೇರೆ ಆಗಿದೆ. ನೀವು ಸಣ್ಣ ಪುತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಥಾಟ್ ಪ್ರೊಸೆಸ್ ಏನು. ಅದಕ್ಕೆ ಕೇಳಿದ್ದು, ಅದಕ್ಕೆ ನಿಮ್ಮ ದಿಯಾ ಸಿನಿಮಾ ಇಂದ ನೋಡಿದಾಗ ಪ್ರತಿಯೊಂದು ಪಾತ್ರ, ನಾನು ಆಗ್ಲೇ ಹೇಳಿದೆ ಅಪ್ವರ್ಡ್ಸೇ ಹೋಗ್ತಿದೆ ಅಂತ. ಹೌ ಡು ಯು ಜಡ್ಜ್ ಲೈಕ್ ಅಂದ್ರೆ ಈ ಪಾತ್ರ ಅಂದ್ರೆ ಒಂದು ಕ್ಯಾಸ್ಟಿಂಗ್ ನೋಡ್ಬಿಟ್ಟ, ಇಲ್ಲ ನಿರ್ದೇಶಕರ ವರ್ಕಿಂಗ್ ಸ್ಟೈಲ್ ನೋಡ್ಬಿಟ್ಟ, ಇಲ್ಲ ಕತೆ ಇಷ್ಟ ಆಗ? ಆಸ್ ಯು ಟೋಲ್ಡ್, ಡೈರೆಕ್ಟರ್ಸ್ ವರ್ಕಿಂಗ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಬ್ರು ಸೆನ್ಸಿಬಲ್ ಡೈರೆಕ್ಟರ್ ಆಕ್ಟರ್ಸ್ ನ ತೋರಿಸೋ ರೀತಿನೇ ಬೇರೆ ಇರುತ್ತೆ. ಅಂಡ್ ಸೆನ್ಸಿಬಲ್ ಡೈರೆಕ್ಟರ್ ಅಂಡರ್ ನೀವು ಕೆಲಸ ಮಾಡ್ತಿದ್ರೆ ಅಂದ್ರೆ ನಿಮ್ಮನ್ನ ಹೊಸ ತರ ನೋಡೋ ಇದಿರುತ್ತೆ, ಆ ವ್ಯೂ ಇರುತ್ತೆ. ನಾವಾಗೇ ಇರಲ್ಲ ಒಂದೊಂದ್ಸತಿ ಸ್ಕ್ರೀನ್ ಮೇಲೆ ನೋಡ್ತಾರೆ, ಇದು ನಾನಾ ಮಾಡಿದ್ದು ಅಂತ ಅನ್ಸುತ್ತೆ. ದೇ ವಿಲ್ ಮೇಕ್ ಯು ಡೂ ಸರ್ಟೆನ್ ವೇ. ಸೊ ಅದು ಒಂದಿದ್ದೇ ಇರುತ್ತೆ. ಫಸ್ಟ್ ಡೈರೆಕ್ಟರ್ ಯಾರು, ಏನ್ ಮಾಡ್ತಿದ್ದಾರೆ, ಹೇಗ್ ಮಾಡ್ತಾರೆ ಅನ್ನೋದು. ಅಂಡ್ ಆಫ್ ಕೋರ್ಸ್ ಸ್ಕ್ರಿಪ್ಟ್ ಕೇಳ್ಬಿಟ್ಟು ಹೇಗಿದೆ ಅದು ನೋಡ್ತೀನಿ. ಅದಾದ್ಮೇಲೆ ಆಸ್ ಐ ಟೋಲ್ಡ್, ದ ಥರ್ಡ್ ಪಾಯಿಂಟ್ ಇಸ್ ಗೋ ವಿತ್ ದ ಫ್ಲೋ. ಹಿಂಗೆ ನನಗೆ ಇಷ್ಟ ಆಗಿದೆ, ನನಗಿದು ಈ ಸಿನಿಮಾ ಕಾಡ್ತಿದೆ, ಸಮ್ ಸಬ್ಜೆಕ್ಟ್ ಇಸ್ ಹಾಂಟಿಂಗ್ ಮೀ. ನನಗೆ ಅದು ಕತೆ ಹೇಳ್ಬೇಕಾದ್ರೆ ವೆನ್ ಐ ಡೈಜೆಸ್ಟ್, ಐ ಮೀನ್ ನನ್ಗೆ ಅದು ಡೈಜೆಸ್ಟ್ ಆಗ್ಬೇಕು. ಅದಾದ್ಮೇಲೆ ನಾನು ಅದನ್ನ
ಬಿಫೋರ್ ಶೂಟಿಂಗ್ ಓನ್ಲಿ ಐ ಶುಡ್ ನಾನು ಅದನ್ನ ಪಿಕ್ಚರೈಸ್ ಮಾಡ್ಕೊಬೇಕು, ನನಗೆ ಅದು ಬರಬೇಕು ಮೈಂಡಲ್ಲಿ. ನನಗೆ ಅದು ಬಂದಿದ ತಕ್ಷಣ ಓಕೆ ಇದೇನೋ ಅನಿಸ್ತಾ ಇದೆ ನನಗೆ, ಇದೇನೋ ಆಗತ್ತೆ ಅನಿಸ್ತಾ ಇದೆ, ಸೊ ಲೆಟ್ ಮಿ ಡೂ ಇಟ್, ನೋಡೋಣ ಮುಂದಕ್ಕೆ ಹೇಗಾಗತ್ತೆ, ಲೆಟ್ಸ್ ನಾಟ್ ಕೀಪ್ ಹೋಪ್ಸ್, ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಬೇಡ, ಮಾಡ್ಬಿಟ್ಟು 100% 200% ಕೊಡೋಣ ಈ ಸಿನಿಮಾ ನಿಮಗೆ ಅನಿಸ್ಬೇಕು. ಅವಾಗ ಐ ಆಮ್ ಲೈಕ್ ಓಕೆ ಗ್ರೀನ್ ಫ್ಲಾಗ್. ಸೂಪರ್. ಈಗ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಫಸ್ಟ್ ಕೇಳಿದಾಗಲೇ ನಿಮಗೆ ಫಸ್ಟ್ ಇನ್ವಿಟೇಷನ್ ಟು ಸೇ ಯೆಸ್ ಟು ದ ಮೂವಿ ಇಸ್ ಸ್ಕ್ರಿಪ್ಟ್. ಹೌದು, ಅದಾದ್ಮೇಲೆ ನಾವು ಏನೇ ಕೆಲಸ ಮಾಡ್ಬೇಕಾದ್ರೆ ಆನ್ ಸೆಟ್ ಏನ್ ಚೇಂಜಸ್ ಮಾಡ್ಕೋಬಹುದು, ಸೊ ಅದೆಲ್ಲ ಚೇಂಜಸ್ ಮಾಡ್ಕೋಬಹುದು ಬೇಕಾದ್ರೆ. ಹೌದು ಹೌದು, ಫಸ್ಟ್ ಕತೆ ಕೇಳಿದಾಗ ಸೆಲೆಕ್ಷನ್ ಗೆ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕೆಲವೊಬ್ಬರು ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ, ಈ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗಳನ್ನ ತುಂಬಾ ಕಡಿಮೆ ನೋಡ್ತಿದ್ದಾರೆ ಜನರು, ಹೆಚ್ಚಾಗಿ ಬರ್ತಿಲ್ಲ. ಮತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಬ್ರು ಹೀರೋಯಿನ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ಸ್ಗಳನ್ನ ಮಾಡಿದ್ರೆ ಹೆಚ್ಚಿನ ಕಾಲ ಸಸ್ಟೈನ್ ಆಗೋದಿಲ್ಲ ಇಂಡಸ್ಟ್ರಿಯಲ್ಲಿ ಅನ್ನುವಂಥದ್ದು ಹೇಳ್ತಿದ್ದಾರೆ ಆಕ್ಚುಲಿ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? It's not applicable. I mean, because ivaga recent age Sue from So was a family entertainer, like exactly. Very emotional subject. Jana henge adu yav star idare, yav banner yaru illa, Rajbir sir bittin yadu ashtu gotte irlilla, but then it went really well. Sakkadag duddu madidru, ಒಳ್ಳೆ ಹೆಸರು ಬಂತು. ಸೊ ಜನಕ್ಕೆ ಏನಂದ್ರೆ ಹೊಸತನ ನೋಡ್ತಾರೆ. ಓಕೆ, ಆ ಹೊಸತನ ಇದೆ, ಏನೋ ಒಂಥರ ಹೊಸದಾಗಿದೆ ಅಪ್ಪ, ದೇ ಸಮಥಿಂಗ್ ಟೇಕ್ ಅವೇ ಟು ಹೋಮ್ ಅಂತ ಅನ್ಸಿದ್ರೆ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆ, ರಿಜಿಸ್ಟರ್ ಆಗ್ತಾ ಇದೆ ಮೈಂಡ್ ಅಲ್ಲಿ, ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರೆ ಮೈಂಡ್ ಅಲ್ಲಿ ಖಂಡಿತ ಕೈ ಬಿಡಲ್ಲ. ಇಟ್ ಮೈಟ್ ಬಿ ಎ ಮಾಸ್ ಫಿಲ್ಮ್ ಆರ್ ಕ್ಲಾಸ್ ಆರ್ ಫೀಲ್ ಗುಡ್, ಯಾವ್ದೇ ಆದ್ರೂನು ತಗೋತಾರೆ. ಬಿಕಾಸ್ ಇಷ್ಟ ಆಗ್ತಾ ಇದೆ. 5 ವರ್ಷಕ್ಕೆ ಒಂದ್ಸತಿ ಇಂಡಸ್ಟ್ರಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ನೋಡಿದ್ರೆ ಅವಾಗೆಲ್ಲ ಪ್ಯಾನ್ ಇಂಡಿಯಾ ಮೂವೀಸ್ ಗಳಾಗಿರ್ಬೋದು, ಬಿಗ್ ಬಜೆಟ್ ಸಿನಿಮಾಗಳಿಗೆ ಜನ ಹೋಗಿದ್ರು. ಈಗ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಹೆಚ್ಚಿನ ಫೋಕಸ್ ಕೊಡ್ತಿದ್ದಾರೆ. ನಾವು ನೋಡ್ತಾ ಇದ್ದೇವೆ ಆಕ್ಚುಲಿ. ಬಟ್ ನಿಜವಾಗ್ಲೂ ಒಂದು ಹೇಳ್ತೀನಿ, ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಹೀರೋ ಅಂಡ್ ನಾಟ್ ಜಸ್ಟ್ ಫಾರ್ ಹೀರೋ, ಫಾರ್ ಎನಿ ಆಕ್ಟರ್. ಅಂಡ್ ಏನಕ್ಕಂದ್ರೆ ಫ್ಯಾಮಿಲಿ ಒಳಗೆ ನೀವು ಗೆದ್ರೆ, ಯಾಕಂದ್ರೆ ಫ್ಯಾಮಿಲಿ ನೀವು ಗ್ರೂಪ್ ಆಫ್ ಫ್ರೆಂಡ್ಸ್ ಬರ್ತಾರೆ ಸಿನಿಮಾಗೆ ನೋಡೋಕೆ. ಸೊ ಅಲ್ಲಿ ಒಬ್ಬ ಮಗಳಿದ್ರೆ ಗ್ರೂಪ್ ಆಫ್ ಫ್ರೆಂಡ್ಸ್ ಅಲ್ಲಿ ವಾಪಸ್ ಹೋಗ್ಬಿಟ್ಟು, ಫ್ಯಾಮಿಲಿ ಸಿನಿಮಾ ಇದ್ರೆ ವಾಪಸ್ ಹೋಗ್ಬಿಟ್ಟು ಈ ಸಿನಿಮಾ ಸಖತ್ತಾಗಿದೆ ಬನ್ನಿ ಹೋಗಿ ನೋಡೋಣ ಅಂತ ಇಡೀ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾರೆ. ಆಯ್ತಾ? ಸೊ ಇಡೀ ಫ್ಯಾಮಿಲಿ ಹೋಗ್ತಾರೆ. ಫ್ಯಾಮಿಲಿ ಹೋಗಿ ಬಂದ್ರೆ ನಾವು 1 ಟಿಕೆಟ್ ಬದಲು 4 ಟಿಕೆಟ್ 5 ಟಿಕೆಟ್ ಸಿಗುತ್ತೆ. ಆಯ್ತಾ? ಸೊ ಅಂಡ್ ಒನ್ಸ್ ಯು ಅಕ್ಸೆಪ್ಟ್, ಫ್ಯಾಮಿಲಿ ಆಡಿಯನ್ಸ್ ಅಕ್ಸೆಪ್ಟ್ ಮಾಡಾದ್ಮೇಲೆ ನಿಮ್ನ ನೀವು ಯಾವ್ದೇ ರೀತಿ ಸಿನಿಮಾ ಮಾಡಿ, ಒಬ್ಬ ಫ್ಯಾಮಿಲಿ ಒಬ್ಬ ಅಮ್ಮ ಒಪ್ಕೊಂಡು ಯಾರ ಹೀರೋ, ನನ್ ಮಗ ತರ ಇದೆ ಹಂಗಿರೋ ಅಮ್ಮ ಒಪ್ಕೊಂಡ್ಬಿಟ್ರೆ ನೀವು ಯಾವ್ದೇ ತರ ಸಿನಿಮಾ ಮಾಡಿ ಅವ್ರು ಬಂದು ನೋಡ್ತಾರೆ ಸಿನಿಮಾ. ಅವ್ರು 4-5 ಜನ ಜೊತೆಗೆ ಬಂದು ನೋಡ್ತಾರೆ ಸಿನಿಮಾ. ಅಂಡ್ ಇವಾಗ ನೀವು ಹೇಳಿದ್ರೆ ಇವಾಗ ಅಷ್ಟೇ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಮಾಡೋದು ತುಂಬಾ ಮುಖ್ಯ. ಬಿಕಾಸ್ ಏನಕ್ಕಂದ್ರೆ ಆಬ್ವಿಯಸ್ಲಿ ಜನರ ಮನಸ್ಸಿನಲ್ಲಿ ನಾವು ನಿಲ್ಬೇಕು ಅಂದ್ರೆ. ಸರ್, ಇವಾಗ ನೀವು ಒಬ್ಬ ಹೀರೋ ಆಗಿ ಅಂದ್ರೆ ಯಾವ ಆಸ್ಪೆಕ್ಟ್ಗೆ ತುಂಬಾ ಪ್ರಾಮಿನೆನ್ಸ್ ಕೊಡ್ತೀರಾ? ಹೀರೋ ಆಗಿ ಇರೋದಾ ಅಥವಾ ಜನರ ಮನಸ್ಸಿನಲ್ಲಿ ಉಳಿಯೋ ಅಂತದ ಪಾತ್ರ? ನಾನು ಅದೇ ಹೇಳಿದ್ದು, ನನಗೆ ರೀಸೆಂಟ್ ಆಗಿ ಯಾರೋ ಕೇಳಿದ್ರು ವಾಟ್ ಇಸ್ ಸಕ್ಸೆಸ್ ಟು ಯು ಅಂತ. ಸಕ್ಸೆಸ್ ಬಂದೇ ಬರುತ್ತೆ, ಅದ್ರ ಜನ ಕೊಡ್ತಾರೆ. ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ, ನೀವು ಕಷ್ಟಪಟ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರೆ, ಒಳ್ಳೆ ಸಿನಿಮಾ ಕೊಟ್ರೆ ಸಕ್ಸೆಸ್ ಆಟೋಮೆಟಿಕ್ ಆಗಿ ಜನ ಕೊಡ್ತಾರೆ. ನಾನ್ ಪಡೆಯೋದಂತಲ್ಲ, ಜನ ನಮಗ್ ಕೊಡೋದು, ಅವ್ರು ನಮಗ್ ಕೊಡೋದು. ಬಟ್ ಅದನ್ನ ಕೊಡಕ್ ನಾವೇನ್ ಮಾಡ್ಬೇಕು, ಫಸ್ಟ್ ಸ್ಕ್ರೀನ್ ಮೇಲೆ ಆಡಿಯನ್ಸ್ ನ ಕನ್ವಿನ್ಸ್ ಮಾಡ್ಬೇಕು. ಎಕ್ಸಾಕ್ಟ್ಲಿ ಆಸ್ ಅನ್ ಆಕ್ಟರ್. ಇವಾಗ ನೀವು ಹೇಳಿದ್ರಿ, ನನ್ನ ಇದರಲ್ಲಿ ಶಿವು ಅಂತ ನನ್ನ ಪಾತ್ರ. ಸೊ ಆ ಸ್ಕ್ರೀನ್ ಮೇಲೆ ಶಿವು ಎಲ್ಲಾರ ಮನ್ಸ್ ಮುಟ್ಟಿದ್ರೆ ಅಲ್ಲಿ ಗೆದ್ದೆ, ಅದು ಸಕ್ಸಸ್ ಆಗಿದೆ. ಕರೆಕ್ಟ್. ಸೊ ಒನ್ಸ್ ಯು ಕನ್ವಿನ್ಸ್ ಯುವರ್ ಆಡಿಯನ್ಸ್, ನೀನು ಆಡಿಯನ್ಸ್ ನಗಿಸ್ಬೇಕಾ, ನೀನ್ ಏನ್ ಅಲ್ಲಿ ಪರ್ಫಾರ್ಮೆನ್ಸ್ ಏನ್ ಮಾಡಿದ್ಯಾ ಸ್ಕ್ರೀನ್ ಮೇಲೆ, ಆ ಸ್ಕ್ರೀನ್ ಮೇಲಿಂದ ಆಡಿಯನ್ಸ್ ನಗು ಬಂತ, ಅದು ಸಕ್ಸಸ್. ನಿನ್ನ ಪರ್ಫಾರ್ಮೆನ್ಸ್ ಏನ್ ಮಾಡಿದ್ಯಾ ಸ್ಕ್ರೀನ್ ಇಂದ ನೀವು ಆಡಿಯನ್ಸ್ ಅಳು ಬಂತ, ಅವ್ರ ಹತ್ರ, ಅದು ಸಕ್ಸಸ್. ಆ ಸಕ್ಸಸ್ ನಾವು ಅದು ಆಡಿಯನ್ಸ್ ಫಸ್ಟ್ ನಾವು ಕನ್ವಿನ್ಸ್ ಮಾಡ್ಬಿಟ್ರೆ ಆಪೋಸಿಟ್ ಬರುತ್ತಲ್ಲ ರಿಯಾಕ್ಷನ್, ಅದು ಆಡಿಯನ್ಸ್ ನಮಗ್ ಕೊಡೋದು ಸಕ್ಸಸ್. ಕರೆಕ್ಟ್ ಸರ್. ಸೊ ಅವ್ರು ನಮಗೆ ಎತ್ಕೊಂಡು ಹೋಗ್ತಾರೆ. ಬಟ್ ಫಸ್ಟ್ ಸ್ಕ್ರೀನ್ ಮೇಲೆ ನಮ್ಮ ಟ್ಯಾಲೆಂಟ್ ಅಲ್ಲಿ ನೀವು ಹೆಂಗ್ ಕನ್ವಿನ್ಸ್ ಮಾಡ್ತೀರಾ, ದಟ್ ಇಸ್ ದ ಬಿಗ್ಗೆಸ್ಟ್ ಸಕ್ಸಸ್ ಅಂತ. ಎಕ್ಸಾಕ್ಟ್ಲಿ, ಅದು ಕನೆಕ್ಟ್ ಆದ್ರೆ ಪಾತ್ರಗಳು ಆಟೋಮೆಟಿಕ್ ಆಗಿ ಹಿಟ್ ಆಗುತ್ತೆ ಅಂತ. ಈಗ ನಂದು ಸೆಕೆಂಡ್ ರೌಂಡ್ ಮುಗೀತು ಆಲ್ಮೋಸ್ಟ್. ಒಂದ್ ಸ್ವಲ್ಪ ಬುಲೆಟ್ ಕ್ವಶನ್ಸ್ ನಿಮ್ಮ ತಂದೆಯವ್ರ ಬಗ್ಗೆ, ಸೊ ಅದಕ್ಕೆ ನಾನು ಅದು ಕೇಳ್ತೀನಿ. ಸರ್, ನಿಮ್ಮಿಬ್ಬರಿಗೂ ತಂದೆಯವ್ರ ಬಗ್ಗೆ ಎಷ್ಟು ಗೊತ್ತು?
ನಿಮ್ಮ ತಂದೆ ಬಗ್ಗೆ ಎಷ್ಟು ಗೊತ್ತು ಅನ್ನೋವಂಥದ್ದು. ಸೊ ನಿಮ್ಮ ತಂದೆಗೆ ಇಷ್ಟವಾದ ಬಣ್ಣ ಇಬ್ರು ಹೇಳ್ಬೇಕು. ನಿಮ್ಮ ತಂದೆಗೆ ಇಷ್ಟವಾದ ಬಣ್ಣ. ಡ್ಯಾಡಿ ಇಸ್ ವೆರಿ ಸಿಂಪಲ್. ಅವ್ರಿಗೆ ವೈಟ್ ಬೇಜ್ ಆ ತರ. ನಮ್ಮಪ್ಪನೂ ಹಂಗೆ, Same ಆ? ವೈಟ್ ಬೇಜ್ ಯೆಲ್ಲೋಯಿಶ್, ಲೈಟ್ ಯೆಲ್ಲೋಯಿಶ್. ಓಕೆ ಆ ತರ. ಓಕೆ. ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ಖಾರ. ಡ್ಯಾಡಿಗೂ ಖಾರ ಜಾಸ್ತಿ. ಖಾರ ಜಾಸ್ತಿ. ಓಕೆ. ತುಂಬಾ ಖುಷಿ ಕೂಡ ಒಂದು ವಿಷಯ ನಿಮ್ಮ ತಂದೆಗೆ. ಆಕ್ಚುಲಿ ನಮ್ಮಪ್ಪ ಎಮೋಷನ್ ತೋರ್ಸ್ಕೊಳ್ಳೋದೇ ಇಲ್ಲ. ಖುಷಿ ಪಟ್ರು ಬೇಜಾರಾದ್ರು ಒಂದೇ ಇದರಲ್ಲಿ ಇರ್ತಾರೆ. ವಿಲ್ ನಾಟ್ ಎಕ್ಸ್ಪ್ರೆಸ್ ದಟ್. ಅದು ಏನೋ ಗೊತ್ತಿಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರು ಅಷ್ಟು. ಇಟ್ಸ್ ನಾಟ್ ಎಕ್ಸ್ಪ್ರೆಸಿವ್. ಅಂದ್ರೆ ಹಿ ವಿಲ್ ಫೀಲ್ ದಟ್, ಅದು ಖುಷಿ ಆಗತ್ತೆ ಅವ್ರಿಗೆ, ಬಟ್ ಅದನ್ನ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಿ ಹೂ ಅಂತ ಎಲ್ಲ ಹಿ ಡಸಂಟ್ ಡೂ ದಟ್. ಓಕೆ. ಒಳ್ಳೆ ಕೆಲಸ ಮಾಡಿದಾಗ, ಒಳ್ಳೆ ಕೆಲಸ ಮಾಡಿದಾಗ ಕಷ್ಟಪಟ್ಟು ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಅವಾಗ. ಓಕೆ. ನಿಮ್ಮ ತಂದೆಗೆ ತುಂಬಾ ಕಷ್ಟ ಆಗೋ ನಿಮ್ಮ ಗುಣ? ಕಷ್ಟ ಆಗೋ ನನ್ನ ಗುಣ ಪ್ರಾಬ್ಲಿ ಬೀಯಿಂಗ್ ಲೇಜಿ. ನಂದು ಮೇ ಬಿ ಐ ಡೋಂಟ್, ನನ್ನ ಅಷ್ಟು ಅವ್ರ ಫೋನ್ ಅಥವಾ ಏನಾರ ಹೇಳ್ತಾರೆ ಅಂದ್ರೆ ನಾನು ಕೇಳಿಸ್ಕೊಳ್ಳೋದೇ ಇಲ್ಲ. ಒಂದೊಂದ್ಸತಿ ಆಯ್ತಾಯ್ತಾಯ್ತು ಅಂತ ಹೋಗ್ತಾ ಇರ್ತೀನಿ. ದಟ್ ಮೈಟ್ ನಂದು ಸೋಂಬೇರಿತನ. ಸೋಂಬೇರಿತನ. ಫೈನಲ್ ಕ್ವಶನ್, ಫಿಲಮ್ಸ್ ಜಾಸ್ತಿ ನೋಡ್ತಾರಾ ಅಥವಾ ಟಿವಿ ಸೀರಿಯಲ್ಸ್, ರಿಯಾಲಿಟಿ ಶೋ ಈ ರೀತಿಯಾದಂತ? ನಮ್ಮಪ್ಪ ನನ್ನ ಸಿನಿಮಾ ಮಾತ್ರ ನೋಡ್ತಾರೆ. ಬೇರೆ ಏನು ಟಿವಿ ಸೀರಿಯಲ್ಸ್, ರಿಯಾಲಿಟಿ ಶೋಸ್ ನೋಡಲ್ಲ. ಡ್ಯಾಡಿ ಎಲ್ಲ ನೋಡ್ತಾರೆ. ಎಲ್ಲ ಪ್ರತಿ ದಿವಸ ಯಾವುದೋ ಒಂದು ಹೊಸ ಶೋ ನೋಡ್ತಾ ಇರ್ತಾರೆ ಅಥವಾ ಹೊಸ ಸಿನಿಮಾ ನೋಡ್ತಾ ಇರ್ತಾರೆ. ಓಕೆ. ಏನೋ ಈಸ್ ಆಲ್ವೇಸ್ ಅಪ್ಡೇಟೆಡ್, ಈಸ್ ಆಲ್ವೇಸ್ ಲುಕಿಂಗ್ ಫಾರ್ ನ್ಯೂ ಥಿಂಗ್ಸ್, ಲರ್ನಿಂಗ್ ಎವ್ರಿ ಡೇ. ಏನೋ ಒಂದು ಕಲಿತಾನೆ ಇರ್ತಾರೆ ಅವರು. ಯಾವ್ದೇ ಶೋ ಆಗಿರ್ಲಿ, ಯಾವ್ದೇ ಲ್ಯಾಂಗ್ವೇಜ್ ಶೋ ಆಗಿರ್ಲಿ, ಅವರು ಕೊರಿಯನ್, ಫ್ರೆಂಚು, ಯಾವ್ದಾವ್ದು ಏನೇನೋ ನೋಡ್ತಾ ಇರ್ತಾರೆ ಅವರು. ಎಲ್ಲ ಲ್ಯಾಂಗ್ವೇಜಸ್, ಎಲ್ಲ ಲ್ಯಾಂಗ್ವೇಜಸ್ ನೋಡ್ತಾ ಇರ್ತಾರೆ. ಸೂಪರ್. ಸೊ ಹಿ ಇಸ್ ಆಲ್ವೇಸ್ ಎಲ್ಲ ನೋಡ್ತಾರೆ ಅವರು. ಸೂಪರ್ ಸರ್. ಫೈನಲಿ ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗ್ತಾ ಇದೆ. ಸೊ ಜನರು ಥಿಯೇಟರ್ಗೆ ಬಂದು ನಿಮ್ಮ ಸಿನಿಮಾವನ್ನು ನೋಡಬೇಕು ಅಂದ್ರೆ ಯಾಕೆ ನೋಡಬೇಕು? ಅದೇ ಒಂದು ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಇದೆ. ದೇರ್ಸ್ ಅ ಲಾಟ್ ಆಫ್ ಟೇಕ್ ಅವೇ ಫ್ರಮ್ ಆರ್ ಸಿನಿಮಾ. ನಮ್ಮ ಸಿನಿಮಾದಿಂದ ಟೇಕ್ ಅವೇ ಅಂತೂ ಪಕ್ಕ ಇರುತ್ತೆ. ಟೇಕ್ ಅವೇ ಹೆಂಗೆ ಅಂದರೆ, ಒಂದು ಮಗ ನೋಡ್ತಾ ಇದ್ರೆ ಸಿನಿಮಾನ, ಅಯ್ಯೋಯ್ಯೋ ನಾನು ನಮ್ಮ ಅಪ್ಪನ ಜೊತೆ ಹಿಂಗಿರ್ಬೋದಲ್ಲ ನಾನು ಅಂದ್ಬಿಟ್ಟು ಹೋಗ್ಬಿಟ್ಟು ಆ ಥರ ವರ್ತನೆ ರಿಯಾಕ್ಟ್ ಮಾಡೋ ಥರ ಅಂತೂ ಇದು ಇರುತ್ತೆ. ಆಮೇಲೆ ನಾನು, ಪ್ರಣಮ್ ಆ್ಯಂಡ್ ರಂಗಾಯಣ ರಘು ಸರ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಕಾಸ್ಟು, ಅದಾದಮೇಲೆ ಒಳ್ಳೆ ಟೀಮ್, ಅದಾದಮೇಲೆ ಒಳ್ಳೆ ಮ್ಯೂಸಿಕ್ ಕೂಡ ಇದೆ. ಸೊ ಸೆಪ್ಟೆಂಬರ್ 12ನೇ ತಾರೀಕು ನಾವು ಥಿಯೇಟ್ರಲ್ಲಿ ಇರ್ತೀವಿ. ನಮ್ಮ ಮುತ್ತಣ್ಣನ ನೀವು ಹೇಗೆ ಸ್ವೀಕಾರ ಮಾಡ್ತೀರಾ ಅನ್ನೋದು ಎಕ್ಸೈಟ್ಮೆಂಟ್ ನಮ್ಮಲ್ಲೂ ಇದೆ. ದಯವಿಟ್ಟು ಸನ್ ಆಫ್ ಮುತ್ತಣ್ಣನ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ನಾನು ಹೇಳಂಗಿದ್ರೆ ಇಮೋಷನ್ಸ್ ತುಂಬಾ ಬೆಲೆ ಕೊಟ್ಟಿದೀವಿ. ಅಂಡ್ ನಮ್ಮ ಸಿನಿಮಾ ಅಲ್ಲಿ ಇಮೋಷನ್ಸ್ ಹೆಂಗಿದೆ ಅಂದ್ರೆ, ಒಂದು ಹೋಟೆಲ್ಗೆ ಹೋದ್ರೆ ಒಂದ್ ಮೆನು ತಗೊಂಡ್ರೆ ಎಷ್ಟು ಐಟಮ್ಗಳು ಇರುತ್ತೆ. ವೆಜ್, ನಾನ್ ವೆಜ್, ಖಾರ, ಸ್ವೀಟು ಎಲ್ಲ ಇರುತ್ತೆ. ಸೊ ನಮ್ಗೆ ನಮ್ ಲವ್ ಸ್ಟೋರಿಗೆ ಜಿಲೇಬಿನೂ ಇದೆ. ನಮ್ ತಂದೆ ಮಗಂದು ತರ್ಲೆಗೆ ಖಾರ ಬಾತು ಇದೆ, ಚೌಚೌ ಬಾತು ಇದೆ. ಅಂಡ್ ಇವರು ಅಪ್ಪ ಮಗಳದು ನೀಟಾಗಿ ಅನ್ನ ಸಾಂಬಾರು ಇದೆ. ಸೊ ಆತರ ಎಲ್ಲಾ ರೀತಿ ಇಂಗ್ರೀಡಿಯೆಂಟ್ಸ್ ಇದೆ ಸಿನಿಮಾ ಅಲ್ಲಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಂದು, ಖುಷಿ ಅವ್ರದ್ದು, ರಘು ಸರ್ದು ಕಾಂಬಿನೇಷನ್ ಹಸ್ ವರ್ಕ್ಡ್ ಔಟ್ ಬ್ಯೂಟಿಫುಲ್. ತುಂಬಾ ಫ್ರೆಶ್ ಆಗಿ ಕಾಣಿಸ್ತೀವಿ ಸ್ಕ್ರೀನ್ ಮೇಲೆ. ತುಂಬಾ ಖುಷಿ ಆಗುತ್ತೆ ನೋಡಿದಾಗ. ಅಂಡ್ ಸಾಂಗ್ಸ್ ಆಫ್ ಕೋರ್ಸ್ ಕಮಂಗಿ ನನ್ನ ಮಗನೇ, ಆಮೇಲೆ ಮಿಡ್ ನೈಟ್ ರಸ್ತೆ ಆಲ್ರೆಡಿ ದೊಡ್ಡ ಯಶಸ್ ಕೊಟ್ಟಿದ್ದಾರೆ. ಇನ್ನೊಂದು ಸಾಂಗ್ ಇದೆ ಬ್ಯೂಟಿಫುಲ್, ಇನ್ನೊಂದು ಸಾಂಗ್ ಇದೆ, ಅದನ್ನ ರಿಲೀಸ್ ಮಾಡಿಲ್ಲ. ದಟ್ ಸಾಂಗ್ ಇಸ್ ಅಮೇಜಿಂಗ್. ಸ್ಕ್ರೀನ್ ಮೇಲೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸಾಂಗ್. ಸೊ ಆ ಸಾಂಗ್ ಇದೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕತೆ ತುಂಬಾ ಚೆನ್ನಾಗಿದೆ. ನಿಮ್ಮೆಲ್ಲರ ತುಂಬಾ ಮನ್ಸಿಗೆ ಹತ್ರ ಆಗುವಂತ ಒಂದು ಕತೆ, ನಿಮ್ಮೆಲ್ಲರೂ ಮನೇಲಿ ನಡೆಯುವಂತ ಒಂದು ಕತೆ. ನಾನು ಅವಲೇ ಹೇಳ್ದಂಗೆ ನೀವೆಲ್ಲರೂ ಕನೆಕ್ಟ್ ಆಗ್ತೀರಾ ಸಿನಿಮಾಗೆ. ಅಪ್ಪ ಆಗಿರ್ಲಿ, ಅಮ್ಮ ಆಗಿರ್ಲಿ, ಮಗ ಆಗಿರ್ಲಿ, ಲವರ್ಸ್ ಆಗಿರ್ಲಿ, ಯಾರೇ ಇರ್ಲಿ, ಇಡೀ ಕುಟುಂಬ ಜೊತೆಗೆ ಬನ್ನಿ ಸಿನಿಮಾ ನೋಡಿ. ಚಿಕ್ಕ ಮಗುವಿಂದ ಹಿಡಿದು ಅಜ್ಜಿ ತಾತವರೆಗೂ ಕುತ್ಕೊಂಡು ನೋಡುವಂತ ಸಿನಿಮಾ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಪ್ಯೂರ್ ಫ್ಯಾಮಿಲಿ ಡ್ರಾಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಜೋರಾಗಿ ನಗ್ತೀರಾ, ಅಳ್ತೀರಾ, ಲವ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ ಸಿನಿಮಾಲಿ. ಸೊ ಸೆಪ್ಟೆಂಬರ್ 12 ರಿಲೀಸ್ ಆಗ್ತದೆ ಸನ್ ಆಫ್ ಮುತ್ತಣ್ಣ. ಸೊ ಬನ್ನಿ ಥಿಯೇಟರ್ ಅಲ್ಲಿ ಕನ್ನಡ ಸಿನಿಮಾ ನೋಡಿ, ಸನ್ ಆಫ್ ಮುತ್ತಣ್ಣ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಖುಷಿ ಮೇಡಮ್. ಒಳ್ಳೆದಾಗ್ಲಿ, ಹಿಟ್ ಆಗ್ಲಿ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.